ನೆನಕೋತೀವಿ ರೈತ ಕಾರ್ಮಿಕರ ಸಂಖ್ಯೆಗೆ ಚಿರಾಯವಾಗಲಿ. ಇಲ್ಲಿ ಚಲೋ ರೈತರ ಮೇಲಿನ ಕೇಂದ್ರ ಸರ್ಕಾರದ ದೌರ್ಜನ್ಯವನ್ನು ಖಂಡಿಸುತ್ತೇವೆ. ಇಲ್ಲಿ ಚಲೋ ರೈತರ ಮೇಲಿನ ಕೇಂದ್ರ ಸರ್ಕಾರದ ದೌರ್ಜನ್ಯವನ್ನು ಖಂಡಿಸುತ್ತೇವೆ. ರೈತರ ಕೃಷಿ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಿ. ರೈತರ ಕೃಷಿ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಿ. ಕೃಷಿ ಸಂಬಂಧಿತ 3 ಕಾಯ್ದೆಗಳನ್ನು ವಾಪಸ್ ಪಡೆಯಿರಿ. ಕೃಷಿ ಸಂಬಂಧಿತ 3 ಕಾಯ್ದೆಗಳನ್ನು ವಾಪಸ್ ಪಡೆಯಿರಿ. ವಿದ್ಯುತ್ ಕಾಯ್ದೆ ತಿದ್ದುಪಡಿ 2020 ಕೂಡಲೇ ರದ್ದು ಮಾಡಿ. ವಿದ್ಯುತ್ ಕಾಯ್ದೆ ತಿದ್ದುಪಡಿ 2020 ಕೂಡಲೇ ರದ್ದು ಮಾಡಿ. ಡಾಕ್ಟರ್ MS ಸ್ವಾಮಿನಾಥನ್ ವರದಿ ಅನ್ವಯ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಿ. ಡಾಕ್ಟರ್ MS ಸ್ವಾಮಿನಾಥನ್ ವರದಿ ಅನ್ವಯ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಿ. ಬ್ಯಾಂಕ್ ಸಾಲ ನೀಡಿ. ಎಲ್ಲ ರೈತರು, ಕೃಷಿ ಕಾರ್ಮಿಕರು, ಗ್ರಾಮೀಣ ಬಡವರಿಗೆ ಕಡಿಮೆ ಬಡ್ಡಿಯ ಬ್ಯಾಂಕ್ ಸಾಲ ನೀಡಿ. ಸಾಲ ಮನ್ನಾ, ಬಡ್ಡಿ ಮನ್ನಾ ಅಂಶಗಳು ಒಳಗೊಂಡ ಋಣಮುಕ್ತ ಕಾಯ್ದೆಯನ್ನು ಜಾರಿ ಮಾಡಿ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ರೈತರಿಗೆ ಮೋಸ ಮಾಡಿದ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ? ಯಾತಕ್ಕಾಗಿ ಹೋರಾಟ? ಬೇಕೇ ಬೇಕು. ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು, ಅಧಿಕಾರಂತೆ ಅಧಿಕಾರ. ರೈತರಿಗೆ ಮೋಸ ಮಾಡಿದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ರೈತರಿಗೆ ಮೋಸ ಮಾಡಿದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ರೈತರಿಗೆ ಮೂಲಭೂತ ಸೌಕರ್ಯ ಕೂಡಲೇ ಒದಗಿಸಲೇಬೇಕು. ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ? ಯಾತಕ್ಕಾಗಿ ಹೋರಾಟ? ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ? ಯಾತಕ್ಕಾಗಿ ಹೋರಾಟ? ಬೇಕೇ ಬೇಕು. ಅಯ್ಯಯ್ಯೋ ಬೇಕೇ ಬೇಕು. ಸರ್ಕಾರಂತೆ ಸರ್ಕಾರ, ರೈತ ಮತ್ತು ಧಾರ್ಮಿಕ ವಿರೋಧಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಅಯೋಗ್ಯ BC ಪಾಟೀಲ್ಗೆ ಹೇಳಿ ಧಿಕ್ಕಾರ. ರೈತರನ್ನು ಶೋಷಣೆ ಮಾಡುತ್ತಿರುವ BC ಪಾಟೀಲ್ಗೆ ಹೇಳಿ ಧಿಕ್ಕಾರ. ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು. ದಿಲ್ಲಿಯಲ್ಲಿ ರೈತರ ಮೇಲೆ ದೌರ್ಜನ್ಯ ನಡೆಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ದಿಲ್ಲಿಯಲ್ಲಿ ರೈತರ ಮೇಲೆ ದೌರ್ಜನ್ಯ ನಡೆಸುತ್ತಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಎತ್ತಕ್ಕಾಗಿ ಹೋರಾಟ, ಎಲ್ಲಿಯವರೆಗೂ ಹೋರಾಟ. ರೈತರ ಮೇಲೆ ಅವಹೇಳನೆ ನೀಡಿರುವ BC ಪಾಟೀಲ್ಗೆ ಹೇಳಿ ಧಿಕ್ಕಾರ. ರೈತರ ಮೇಲೆ ಅವಹೇಳನೆ ಹೇಳ್ತಿರುವ BC ಪಾಟೀಲ್ಗೆ ಹೇಳಿ ಧಿಕ್ಕಾರ. ಕೃಷಿ ಮಂತ್ರಿ BC ಪಾಟೀಲ್ಗೆ ಹೇಳಿ ಧಿಕ್ಕಾರ. ಸರ್ಕಾರಂತೆ ಸರ್ಕಾರ. ಬಂಗಾರಪೇಟೆ ತಾಲೂಕಿನ ಎಲ್ಲ ರೈತ ಬಂಧುಗಳೇ, ಕಾರ್ಮಿಕ ಬಂಧುಗಳೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಮಿತ್ರರೇ ಮತ್ತು ಮಾಧ್ಯಮ ಸ್ನೇಹಿತರೆ, ಈಗಾಗಲೇ ನಾವು ಡೆಲ್ಲಿ ಚಲೋ ರೈತರ ಪರವಾಗಿ ಅವರಿಗೆ ಇವತ್ತು ಬೆಂಬಲ ಕೊಡ್ತಕ್ಕಂಥ ಆಧಾರದಲ್ಲಿ ಹಲವಾರು ಹಂತಗಳ ಒಂದು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಹಲವಾರು ಕೇಂದ್ರಗಳಲ್ಲಿ ಒಂದು ಕೂಡ ಮಾಡಿದ್ದೀವಿ. ಈ ಒಂದು ಏನು 3 ಕೃಷಿ ಸಂಬಂಧಿತ ಕಾಯ್ದೆಗಳಿದೆ ಮತ್ತು ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಂತ ಒಂದು ಕಾಯ್ದೆ ಇದೆ, ಅದನ್ನು ಕಂಪ್ಲೀಟ್ ಆಗಿ ರದ್ದು ಮಾಡಬೇಕು. ಮತ್ತು MS ಸ್ವಾಮಿನಾಥನ್ ವರದಿ ಅನ್ವಯ ಇವತ್ತು ಬೆಂಬಲ ಬೆಲೆ ನೀಡಬೇಕಂತೇಳಿ ನಾವು ಸುಮಾರು ವರ್ಷಗಳಿಂದ ಕೇಳ್ತಾ ಇದ್ವಿ. ಆದರೆ ದಿಢೀರ್ ಅಂತೇಳಿ ಅವರು 3 ಕಾನೂನನ್ನು ಹೊಸದಾಗಿ ತಂದರು. ವಿದ್ಯುತ್ ಶಕ್ತಿ ಕಾನೂನು ತಂದಿದ್ದಾರೆ. ಈಗ ಮುಖ್ಯವಾಗಿ ಡೆಲ್ಲಿಯಲ್ಲಿ ಹರಿಯಾಣ ಮತ್ತು ಪಂಜಾಬ್ ರೈತರು ಇವತ್ತು ಲಕ್ಷಾಂತರ ರೈತರು ಇವತ್ತು ಸೇರ್ಕೊಂಡಿದ್ದಾರೆ.
ಇವತ್ತು 9ನೇ ದಿನ 26, 27 ಪ್ರಾರಂಭ ಮಾಡಿ ಏನು ನಮ್ಮ ಪಾರ್ಲಿಮೆಂಟ್ ಸೆಷನ್ ನಡೀಬೇಕಾಗಿತ್ತು ಆ ಸಂದರ್ಭ ನೋಡಿಕೊಂಡು ಹರಿಯಾಣ ಮತ್ತು ಪಂಜಾಬ್ನ ರೈತರು ಮತ್ತು ಬೇರೆ ಬೇರೆ ನಮ್ಮ ರಾಜ್ಯದಿಂದ ಕೂಡ ಇವತ್ತು ರೈತರು ಸೇರ್ಕೊಂಡಿದ್ದಾರೆ. 9ನೇ ದಿನ ಇವತ್ತು ಕಾಲಿಟ್ಟಿದೆ ಆ ಒಂದು ದಿಲ್ಲಿ ಚಲೋ ರೈತರ ಹೋರಾಟ. ಆದರೆ ಮೊದಲಿಂದ ಕೂಡ ಏನು ರೈತರು ನೋಟಿಸ್ ಕೊಟ್ಟಿದ್ರು 60 ದಿನಗಳ ಮೊದಲು, ಅದಕ್ಕೆ ಯಾವುದೇ ಉತ್ತರ ಕೊಟ್ಟಿಲ್ಲ ಮೋದಿ ಸರ್ಕಾರ, ಸ್ಪಂದನೆ ಮಾಡಲಿಲ್ಲ. ಅನಿವಾರ್ಯವಾಗಿ ಅವರು ಡೆಲ್ಲಿಗೆ ಬರಬೇಕಾಯಿತು. ಡೆಲ್ಲಿಗೆ ಬಂದ ಮೇಲೆ ಇವತ್ತು ಏನು ಮಾಡಿದ್ರು, ಸರ್ಕಾರದ ವಕ್ತಾರರು ಮಿನಿಸ್ಟ್ರಿಗಳು ಇವತ್ತು ಆ ಒಗ್ಗಟ್ಟನ್ನು ಮುರಿತಕ್ಕಂಥ ಆಧಾರದಲ್ಲಿ ಇವತ್ತು ಹಲವಾರು ರೈತ ವಿರೋಧಿ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು, ಅವಹೇಳನಕಾರಿಯಾದಂಥ ಒಂದು ಹೇಳಿಕೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ಕೊಂಡು ಬಂದರು. ಅಂದರೆ ಲಕ್ಷಾಂತರ ಕಾರ್ಮಿಕರ ಒಗ್ಗಟ್ಟನ್ನು ಇವತ್ತು ಮುರಿತಕ್ಕಂಥ ಕೆಲಸವನ್ನು ಇವತ್ತು ಮಾಡೋದಕ್ಕೆ ಅವರು ಶುರು ಮಾಡಿದ್ರು. ಆದರೆ ಒಂದೇ ವ್ಯಕ್ತಿಯಾಗಿ, ಸಿಂಗಲ್ ಪರ್ಸನ್ ಆಗಿ ಲಕ್ಷಾಂತರ ರೈತರು ಅಲ್ಲಿ ಒಗ್ಗಟ್ಟಾಗಿದ್ದಾರೆ. ಅವ್ರು ಹೇಳಿದ್ರು ಯಾವುದೇ ಷರತ್ತು ಸಹಿತ ಒಬ್ಬ ಏನು ಮಾತುಕತೆ ನಾವು ತಯಾರಿಲ್ಲ ಅಂತ ಹೇಳಿದ ಮೇಲೆ ನಿನ್ನೆ ತೋಮರ್ ಅಗ್ರಿಕಲ್ಚರ್ ಮಿನಿಸ್ಟರ್ ಅವರು ಮೀಟಿಂಗ್ ಕರೆದಿದ್ದಾರೆ. ಆ ಮೀಟಿಂಗ್ 7 ಗಂಟೆ ನಡೆದಿದೆ. 7 ಗಂಟೆಯಲ್ಲಿ ಕೂಡ ಅವ್ರು ಹೇಳ್ತಕ್ಕಂಥದ್ದು ಏನು, ಕೇಂದ್ರ ಸರ್ಕಾರ ಏನು 3 ಕಾಯ್ದೆಗಳಿದೆ, ವಿದ್ಯುತ್ ಶಕ್ತಿ ಕಾಯ್ದೆ ಇದೆ, ಅದನ್ನು ನಾವು ಕ್ಲಾಸ್ ಬೈ ಕ್ಲಾಸ್ ಪರಿಶೀಲನೆ ಮಾಡೋಣ, ಕಲಂ ಬೈ ಕಲಂ ಮಾಡೋಣ ಅಂತ ಹೇಳಿದ್ರೆ ಇವ್ರು ಒಪ್ಪಲಿಲ್ಲ. ರೈತರು ಸಾರಾಸಕ್ತಾಗಿ 3 ಕಾಯ್ದೆಗಳು ಇವತ್ತು ವಾಪಸ್ ಆಗಬೇಕು. ವಿದ್ಯುತ್ ಶಕ್ತಿ ಕಾಯ್ದೆ ಇವತ್ತು ಸಾರಾಸಕ್ತಾಗಿ ಇವತ್ತು ಹೋಲ್ಸೇಲ್ ಆಗಿ ವಾಪಸ್ ಪಡಿಬೇಕು. MS ಸ್ವಾಮಿನಾಥನ್ ಅವರ ವರದಿ ಅನ್ವಯ ಏನು ಬೆಂಬಲ ಬೆಲೆ ನೀಡಬೇಕಂತ ಹೇಳಿದ್ದಾರೆ, ಅದನ್ನ ಬರವಣಿಗೆ ರೈಟಿಂಗ್ ನಲ್ಲಿ ನೀವೆಲ್ಲ ಮಾಡ್ಬೇಕಂತೇಳಿ ಇವತ್ತು ಒಗ್ಗಟ್ಟನ್ನು ಇವತ್ತು ಕಾಪಾಡಿಕೊಂಡು ರೈತರನ್ನ ಹೇಳಿದ್ದಾರೆ. ಇನ್ನೊಂದು ಮುಖ್ಯವಾದ ಅಂಶ ಬಂಧುಗಳೇ, ನಿನ್ನೆ 40 ಜನ ನಮ್ಮ ರೈತ ಮುಖಂಡರು ಹೋಗಿ ಕೂತಾಗ ಏನೋ ಕೊಟ್ಟಂತ ಟೀ ಕೂಡ ಕುಡ್ಲಿಲ್ಲ, ನೀರು ಕುಡ್ದಿಲ್ಲ, ಊಟ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ಲಕ್ಷಾಂತರ ಕಾರ್ಮಿಕರು, ಮಹಿಳೆಯರು ಇವತ್ತು ರಸ್ತೆಯಲ್ಲಿ ಚಳಿಗಾಳಿಯಲ್ಲಿ ಬಿದ್ದು ಇವತ್ತು ಒದ್ದಾಡ್ತಾ ಇದ್ರೆ 40 ಜನ ಮುಖಂಡರು ಇವತ್ತು ಹೋಗಿ ಏರ್ ಕಂಡೀಷನ್ ರೂಮ್ ನಲ್ಲಿ ಊಟ ಮಾಡೋದು, ನೀರು ಕುಡಿತಕ್ಕಂಥದ್ದು, ಟೀ ಕುಡಿತಕ್ಕಂಥ ವ್ಯವಸ್ಥೆ ಅವರು ಒಪ್ಕೊಂಡಿಲ್ಲ. ಯಾವವರೆಗೂ ನೀವು ನಮ್ಮ ಬೇಡಿಕೆ ಈಡೇರಿಸ್ತೀರ ಅದುವರೆಗೂ ಕೂಡ ನೀರು ಕೂಡ ಬಿಡೋದು ನಿಮ್ಮ ಹತ್ರ ಅಂತ ಹೇಳಿದ್ದಾರೆ. ಅದೇ ವಿಫಲ ಆಗಿದೆ. ಮತ್ತೆ 5ನೇ ತಾರೀಕು ಕರೆದಿದ್ದಾರೆ. ಆದರೆ ಇವರು ಕೇಂದ್ರ ಸರ್ಕಾರ ಇವತ್ತು ಡಿಲೇ ಟ್ಯಾಕ್ಟಿಸ್ ಮಾಡ್ತಾ ಇದ್ದಾರೆ. ವಿಳಂಬ ನೀತಿಯನ್ನು ಇವತ್ತು ಅಳವಡಿಸಿಕೊಂಡು ಜನರು ಇವತ್ತು ವಾಪಸ್ ಹೋಗ್ಬಿಡ್ಬೇಕಂತೇಳಿ ಇವತ್ತು ಮಾಡ್ತಾ ಇದ್ದಾರೆ. ಅದರಿಂದ ಯಾವುದೇ ಕಾರಣಗಳು ರೈತರು ಹೇಳಿದ್ದಾರೆ, 3 ಕಾನೂನು ಮತ್ತು ವಿದ್ಯುತ್ ಶಕ್ತಿ ಕಾನೂನು ವಾಪಸ್ ಕೊಡಿ, ಅವರು ಕೂಡ ನಾವು ವಾಪಸ್ ಹೋಗಲ್ಲ ಅಂತೇಳಿ ಅಡ್ಮಾರಿತನ ಇವತ್ತು ನಾವು ಕೂಡ ಪ್ರದರ್ಶನ ಮಾಡಿದ್ವಿ. ಯಾವ ರೀತಿ ಮೋದಿ ಸರ್ಕಾರ ಅಡ್ಮಾರಿತನ ಮಾಡ್ತಾ ಇದ್ದಾರೆ, ನಾವೇನು ಮಾಡೋಕ್ಕಾಗಲ್ಲ ಅಂತೇಳಿ ನಾವು ಕೂಡ ಅಡ್ಡವಾಗಿ ಇವತ್ತು ಅಡ್ಮಾರಿತನ ಮಾಡ್ತಾ ಇದ್ದೀವಿ. ಅದೇ ಇವತ್ತು ಇನ್ನೊಂದು ಅಂಶ ನಮ್ಮ ರಾಜ್ಯದಲ್ಲಿ ಇದೆ. 7ನೇ ತಾರೀಕು ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ನಮ್ಮ ರಾಜ್ಯದ ಅಸೆಂಬ್ಲಿ ಸೆಷನ್ ಯಡಿಯೂರಪ್ಪ ಏನು ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಯಾವ ಸುಪ್ರೀಂ ಲಾಸ್ಟ್ ಸೆಷನ್ ನಲ್ಲಿ ಪಾಸ್ ಮಾಡೋದಕ್ಕೆ ಫೇಲ್ಯೂರ್ ಆದ್ರು ಅದು ಮತ್ತೆ ಇವತ್ತು ಇದ್ದಾರೆ. APMC ಕಾಯ್ದೆ ತಿದ್ದುಪಡಿ, ಭೂ ಸುಧಾರಣೆಗೆ ತಿದ್ದುಪಡಿ ಇವತ್ತು ಮತ್ತೆ ನೀವು ಅಸೆಂಬ್ಲಿ ತರಬಾರ್ದು ಅಂತೇಳಿ ಈ ಒಂದು ಹೋರಾಟದ ಮುಖಾಂತರ ಯಡಿಯೂರಪ್ಪ ಸರ್ಕಾರ ಕೂಡ ನಾವು ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಒಂದು, ಮೋದಿ ಸರ್ಕಾರ 3 ಕಾಯ್ದೆಗಳು ವಾಪಸ್ ಪಡಿಬೇಕು, ವಿದ್ಯುತ್ ಶಕ್ತಿ ಕಾಯ್ದೆ ವಾಪಸ್ ಪಡಿಬೇಕು. ಯಡಿಯೂರಪ್ಪ ಸರ್ಕಾರ ಏನಿವತ್ತು ಸುಪ್ರೀಂ ಲಾಸ್ಟ್ ಅಸೆಂಬ್ಲಿ ಸೆಷನ್ ಅಲ್ಲಿ ಪಾಸ್ ಮಾಡೋಕ್ಕಾಗಿಲ್ಲ, ಅದನ್ನ ಮತ್ತೆ ನೀವು ಅನ್ಲಾಫುಲ್ ಆಗಿ ಕಾನೂನು ಬಾಹಿರವಾಗಿ ಮತ್ತೆ ನೀವು ಇಡಬಾರ್ದು ಅಂತೇಳಿ ಯಡಿಯೂರಪ್ಪ ಅಂತ ಹೇಳ್ತಾರೆ. ಅದೇ ಬಂಧುಗಳೇ, ಸಾಕಷ್ಟು ನಾವು ಮಾತಾಡಿದ್ದೀವಿ. ಈಗ ನಮ್ಮ ರೈತ ಸಂಘಗಳು ಇವತ್ತು ಹಲವಾರು ನಮ್ಮ 3-4 ರೈತ ಸಂಘಗಳಲ್ಲಿ ಸೇರ್ಕೊಂಡಿದ್ವಿ. JCTಯಲ್ಲಿ ಇರ್ತಕ್ಕಂಥ CITU, ACCTU ಸಂಘದಲ್ಲಿ ಸೇರ್ಕೊಂಡಿದೆ. ಎಲ್ಲ ಸಂಘಗಳು ಇವತ್ತು ಒಗ್ಗಟ್ಟಿನ ಇವಲ್ಲಿ ನಾವು ಪ್ರದರ್ಶನ ಮಾಡ್ತಾ ಇದ್ವಿ. ಇದರಲ್ಲಿ ಯಾವುದೇ ಪಕ್ಷ ಅಥವಾ ರಾಜಕೀಯ ಇಲ್ಲ, ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇದನ್ನು ಮೋದಿ ಇದ್ರೇನೂ ಅಷ್ಟೇ, ಮನಮೋಹನ್ ಸಿಂಗ್ ಇದ್ರೇನೂ ಅಷ್ಟೇ ಹೋರಾಟ ನಡೀತಾನೆ ಇದೆ. 70 ವರ್ಷಗಳಿಂದ ಡಿಲ್ಲಿ ಚಲೋ ನಡೀತಾನೆ ಇದೆ, ಹೊಸದಾಗಿ ನಡೀತಾ ಇಲ್ಲ. ಮೋದಿ ಅವರೇ, ಮೋದಿ ಬರ್ಬೋದು, ನಾನು ಇನ್ನೊಬ್ರು ಬರ್ಬೋದು, ಆದರೆ ನೀತಿಗಳು ಬದಲಾವಣೆ ಆಗಬೇಕಂತಕ್ಕಂಥ ನಮ್ಮ ಬೇಡಿಕೆ ಇದೆ. ಅದರಿಂದ ಈಗ ನಿಮ್ಮನ್ನು ಉದ್ದೇಶಿಸಿ ನಮ್ಮ ರಾಮೇಗೌಡರು ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷರು ಮಾತಾಡಬೇಕಂತ ಕೇಳ್ಬೋದು. ಆತ್ಮೀಯ ರೈತ ಬಂಧುಗಳೇ, ನಾವು ಸುಮಾರು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀರಿ. ಇವತ್ತು ಏನು ಸಮಸ್ಯೆ ಆಗಿದೆ ಅಂತಂದ್ರೆ, ಡೆಲ್ಲಿಯಲ್ಲಿ ನಿರಂತರವಾಗಿ ಹೋರಾಟ ನಡೀತಾ ಇದೆ. ಇವತ್ತು ಈ ಸರ್ಕಾರದಲ್ಲಿ ನಿಜವಾಗ್ಲೂ ಇವರಿಗೆ ಕಿಂಚತ್ತು ಮಾನ ಮರ್ಯಾದಿಲ್ಲ. ಏನಿವತ್ತು ಡೆಲ್ಲಿ ನಾಯಕರೇ, ನಿಮ್ಗೊಂದು ಮಾತು ಕೇಳಕ್ ಬಯಸ್ತೀನಿ. ಇವತ್ತು ಅವರು ಮಳೆ ಚಳಿಯಲ್ಲಿ ಹೊರಗಡೆ ಅವ್ರನ್ನ ಒಳಗಡೆ ಬಿಡೋದ ಅವಕಾಶ ಮಾಡಿದಾಗ ಹೊರಗಡೆ ತಂದಿದ್ರಲ್ಲ, ಅವ್ರು ಅಲ್ಲೇ ಊಟ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಮಳೆಯಲ್ಲೇ ನಿದ್ರೆ ಮಾಡಿಕೊಂಡು ಹೋರಾಟ ಮಾಡ್ತಾ ಇದ್ರಲ್ಲ,
ನಿಮಗೆ ಚುನಾವಣೆ ಮುಖ್ಯ ಆಯ್ತಲ್ವಾ? ರೈತರು ಮುಖ್ಯ ಅಲ್ವಾ? ಅವ್ರ ಬೇಡಿಕೆ ಈಡೇರಿಸೋದು ನಿಮ್ಗೆ ಇಷ್ಟ ಇಲ್ವಾ? ನಿಮಗೆ ಚುನಾವಣೆ ಗೆಲ್ಲಂತಂದ್ರೆ ನಿಮ್ಗೆ ಚಾಣಕ್ಯನ? ಮೊದಲಿಗೆ ಈ ದೇಶದಲ್ಲಿ ಅನ್ನದಾತರನ್ನು ಮೊದಲು ಉಳಿದ್ರಿ. ಅನ್ನದಾತನ ಉಳಿಸೋದು ಬಿಟ್ಟು ನೀವು ಚಾಣಕ್ಯದಿಂದ ಏನಾದರೂ ನೀವು ಎಲೆಕ್ಷನ್ಗೆಲ್ಲ ಹೋಗ್ತಾ ಇದ್ರೆ, ಮೊನ್ನೆನೂ ನಾವು ಹೇಳಿದ್ರೆ ಇವತ್ತು ಹೇಳ್ತೀರಿ, ಮುಂಬರುವ ದಿನಗಳಲ್ಲಿ ನಿಮ್ಮ ಸರ್ಕಾರ ಉಳಿಗಾಲ ಇಲ್ಲ ಇದರಲ್ಲಿ. ಯಾಕೆಂತಂದ್ರೆ ಈ ದೇಶಕ್ಕೆ ಅನ್ನ ಕೊಡ್ತಾ ರೈತರು ಮೊದಲಿಗೆ ಮುಖ್ಯ. ಆ ರೈತರ ನಿಮ್ಗೆ ಓಟ್ ಹಾಕ್ಬೇಕಾದ್ರೆ ಇವತ್ತು ರೈತರು ಕಾರ್ಮಿಕರು ಎಲ್ಲ ಒಟ್ಟಾಗಿ ಇವತ್ತು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ರೈತರಿಗೆ ಬೆನ್ನೆಲಬೇಕು, ಒಬ್ಬ ಕಾರ್ಮಿಕನ ಬೇಕು, ಕೆಲಸ ಮಾಡಿ ವ್ಯವಸಾಯ ಮಾಡ್ಬೇಕಂತ ಕಾರ್ಮಿಕ ಇದ್ದರೆ ರೈತ ನಡ್ತಾನೆ. ಇವತ್ತು ದೇಶದ ಬೆನ್ನೆಲಬೇಕಂತ ರೈತರಿಗೆ ನೀವು ಯಾವುದೇ ಮೂಲಭೂತ ಸೌಕರ್ಯ ಕೊಡ್ತಾ ಇಲ್ಲ. ಇವತ್ತು ಏನು ನೀವು ಕಾಯ್ದೆ ತಿದ್ದುಪಡಿ ಮಾಡಿದ್ರೆ ಅವ್ರು ಏನು ಕೇಳ್ತಾ ಇದ್ದಾರೆ? ನಿಮ್ಮ ಹಣ ಕೇಳ್ತಲ್ಲ, ನಿಮ್ಮ ಕಾಸು ಕೇಳ್ತಲ್ಲ. 3 ಕಾಯ್ದೆ ತಿದ್ದುಪಡಿ ಬೇಡ ಅಂತೇಳಿ, APMC ಕಾಯ್ದೆ ಬೇಡ, ಎಲೆಕ್ಟ್ರಿಸಿಟಿ, ಅದಾದ ನಂತರ ಭೂ ಕಾಯ್ದೆ ತಿದ್ದುಪಡಿ. ಇವ್ರು ವಾಪಸ್ ತಗೊಳ್ಳಿ. ಏನಾಗಿದ್ದಾರೆ? ನಿಮ್ಮ ಮನೆ ಆಸ್ತಿನ ಅದು ಹೇಳ್ತೀನಿ. ನಿಮ್ಗೆ ಅಧಿಕಾರ ಕೊಟ್ಟರೆ ಏನು ಗೊತ್ತಾಗೆ? ಜನನ ರಕ್ಷಣೆ ಮಾಡೋ ಗೊತ್ತಾಗೆ ನೀವು ಇಟ್ಲಾ ದರ್ಬಾರ ಮಾಡ್ತೀರಲ್ಲ, ಇದು ಸರಿನಾ? ಎಷ್ಟು ಮಟ್ಟಿಗೆ ಸರಿಯಾಗಿನೇ? ನೀವು ಮೊನ್ನೆ ಹೇಳ್ತಾರೆ ನನಗೆ ಇವತ್ತು ನಾವು ಹೇಳಕ್ ಹೋಗೋದಿಲ್ಲ. ನೀವು ದಯಮಾಡಿ ನಿಮ್ಮ ಕಾಯ್ದೆಗೆ ವಾಪಸ್ ಬಂದಿಲ್ಲ ಅಂತಂದ್ರೆ ಇವತ್ತು ಏನು ಒಂದು 300 ರೈತರುಗಳಲ್ಲಿ ಮೊನ್ನೆ ಗೊತ್ತಿದ್ದಾರೆ. ಇನ್ನು ದಿನನಿತ್ಯ ಅದೇ ಆದಂತದಾಗದಲ್ಲಿ ಯಾವುದೇ ಕಾರಣಕ್ಕೂ ಎಲ್ಲ ರಾಜ್ಯದಲ್ಲಿನೂ ಇಡೀ ದೇಶದಲ್ಲಿ ಹೋರಾಟ ಮಾಡಿ ನಿಮ್ಮ ಸರ್ಕಾರವನ್ನು ಕಿತ್ತೋಡಂತ ಕೆಲಸ ಹತ್ರದಲ್ಲೇ ಇದೆ. ಯಾಕೆಂತಂದ್ರೆ ರೈತರ ಮೇಲೆ ಹಿಂದಿಗಡೆ ಸರ್ಕಾರ ಯಾರು ಏನಾದ್ರು ಮಾಡಿದ್ರು, ಯಾವ ಮಟ್ಟದಲ್ಲಿ ರೈತರು ತೊಂದರೆ ಮಾಡಿದ್ರು ಅವರೆಲ್ಲ ಅನುಭವಿಸ್ಬಿಟ್ಟಿದ್ದಾರೆ. ನಿಮ್ಮದು ನೆಕ್ಸ್ಟ್ ಲಿಸ್ಟ್ ಅಲ್ಲಿ ಇದೆ, ನೀವು ಅನುಭವಿಸ್ತೀರಿ. ಮೊದಲು ಅನ್ನದಾತರಿಗೆ ಊಟ ಕೊಟ್ಟು ಮತ್ತೆ ಅವರ ಕೆಲಸಗಳನ್ನ ನೀವು ಸರಿಪಡಿಸಿ ವಾಪಸ್ ಕಳ್ಬೇಕು ಸಂದರ್ಭದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾವು ಬಂಧುಗಳೇ, ಈಗ ನಮ್ಮ ಮಲ್ಕಲ್ ಶ್ರೀನಿವಾಸ್ ಅವರು ಮಾತಾಡ್ತಾರೆ. ಸ್ನೇಹಿತರೆ, ಏನು ಇವತ್ತು ದಿಲ್ಲಿಯಲ್ಲಿ ರೈತರನ್ನ ದಿಲ್ಲಿ ಒಳಗಡೆ ಪ್ರವೇಶ ಮಾಡದಿರೇ ಹೊರಗಡೆ ನಿಲ್ಲಿಸಿರ್ತಕ್ಕಂಥ ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ರೈತ ಕುಲ, ಕಾರ್ಮಿಕರ ಕುಲ ಏನಿವತ್ತು ನಿದ್ರೆಗೆಡ್ತಕ್ಕಂಥ ಪರಿಸ್ಥಿತಿ ಆಗ್ತಾ ಇದೆ. ಏನು ರೈತರಿಗೆ ಅವ್ರ ಹಕ್ಕನ್ನ ಕೇಳಲಿಕ್ಕೆ ಮತ್ತು ಹಕ್ಕನ್ನು ಪಡಿಲಿಕ್ಕೆ ಕೂಡ ಸ್ವಾತಂತ್ರ್ಯ ಇಲ್ದಿರೋ ಒಂದು ಮಟ್ಟದಲ್ಲಾಗಿದೆ. ಡೆಲ್ಲಿನಲ್ಲಿ ನೀವು ಜಾಥೋ ಚಲೋ ಮಾಡಿದ್ರೆ ಕೊರೋನಾ ಬರ್ತದೆ ಅಂತಾರೆ. ಅಮಿತ್ ಶಾ ಚುನಾವಣೆ ರ್ಯಾಲಿಗಳ ಮೇಲೆ ರ್ಯಾಲಿಗಳು ಮಾಡ್ತಾ ಇದ್ದಾರೆ. ಇವ್ರು ಚುನಾವಣೆ ರ್ಯಾಲಿಗಳಿಗೆ ಏನು ಕೊರೋನಾ ಬರಲ್ವಾ? ಸ್ನೇಹಿತರೆ, ಇವತ್ತು ಕೇಂದ್ರ ಸರ್ಕಾರ ಅದು ಎಷ್ಟೇ ಬಿಗಡಾಯಿಸ್ಕೊಂಡ್ರೆ ಕೂಡ ಈ ರೈತ ಸಂಘ ಮತ್ತು ಕಾರ್ಮಿಕ ಸಂಘ ಹಲವಾರು ಸಂಘಕ್ಕೆ ನೀವು ಬಿಡೋದಿಲ್ಲ ಅಂತ ನಾವು ಹೇಳ್ತಾ ಇದೀವಿ. ಏನು ಇವತ್ತು ಅವ್ರನ್ನ ದೆಹಲಿಯ ಹೊರಭಾಗದಲ್ಲಿ ದೆಹಲಿ ಒಳಗಡೆ ಬಿಡ್ತಕ್ಕಂಥ ಕೃತ್ಯವನ್ನು ಇವರು ಮಾಡ್ತಾ ಇದ್ದಾರೆ. ಮತ್ತೆ ಈ ರಾಜ್ಯ ಸರ್ಕಾರದಲ್ಲಿ ಹಣಕ್ಕೆ ಮಾರಾಟವಾಗಿ ಓಡೋಗಿ ಒಬ್ಬ ಸಚಿವನಾಗಿದ್ದಾನೆ ಮಿಸ್ಟರ್ BC ಪಾಟೀಲ್. ರೈತರನ್ನು ಏಡಿಗಳಂತಿರಲ್ಲ, ಎಷ್ಟು ಜನ ರೈತರಿಗೆ ಗೊಬ್ಬರ ಮುದ್ದು ತಂದುಕೊಟ್ಟು ರೈತರಿಗೆ ಬೆಳೆ ಮಾಡ ಅಂತ ಹೇಳಿದ್ಯಾ ಸ್ವಾಮಿ BC ಪಾಟೀಲ್ ಅವರೇ? ನಿನ್ಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ನೀನ್ ಕಾಂಗ್ರೆಸ್ ಅಲ್ಲಿ ಗೆದ್ಕೊಂಡು BJPಗೆ ಮಾರ್ಕೊಂಡು ಇವತ್ತು ನೀನು ಕೃಷಿ ಸಚಿವನ ಹಾಕೊಂಡು ರೈತರು ಟೋಲ್ ಹಾಕೊಂಡಿದೆಯಲ್ಲ ಸ್ವಾಮಿ BC ಪಾಟೀಲ್ ಅವರೇ. ಯಾರು ಏಡಿಗಳು? ಇವ್ರು ಏಡಿಗಳು. ನಿಮ್ಮ ಹೊಸದಾಗಿರ್ತಕ್ಕಂಥ ಮಿನಿಸ್ಟರ್ಗಳು ಏಡಿಗಳು. ರೈತರನ್ನ ಏಡಿಗಳು ಗಿಡಿಗಳು ಅಂದ್ರೆ ಇನ್ನೊಂದ್ಸಲ ಅಂದ್ರೆ ವಿಧಾನಸೌಧಕ್ಕೆ ಯಾವ ರೀತಿ ಮುತ್ತಿಗೆ ಮತ್ತೆ ಲಗ್ಗೆ ಹಿಡಿದವಂತ ಕೂಡ ನಿಮ್ಮ ಸರ್ಕಾರಕ್ಕೆ ಎಚ್ಚರಿಕೆ ಇರಲಿ. ರೈತರ ಬಗ್ಗೆ ಮಾತನಾಡುವಾಗ ಯಾವುದೇ ಸರ್ಕಾರದವನಾಗ್ಲಿ ಸಂಸದವನಾಗ್ಲಿ ಎಚ್ಚರಿಕೆಯಿಂದ ಮಾತಾಡ್ಬೇಕು ಸಮಯ. ರೈತನು ಯಾವನ ಬಳಿ ಭಿಕ್ಷೆ ಬೇಡ್ಲಕ್ಕೆ ಹೋಗಲ್ಲ. ರೈತ ತನ್ನ ಕಷ್ಟದಲ್ಲಿ ದುಡಿದು ದೇಶಕ್ಕೆ ಅನ್ನ ಕೊಡ್ತಾ ಇದ್ದಾನೆ. ರೈತನ ಕೊಡ್ತಕ್ಕಂಥ ಹಕ್ಕಳು ಕೊಡಕ್ಕೆ ಯೋಗ್ತಿಲ್ಲ ನಿಮ್ಗೆ, ನಿಮ್ಮ ಸರ್ಕಾರಕ್ಕೆ. ನೀವುಗಳು ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಒಂದು ರಾಜ್ಯದಿಂದ 5 ಲಕ್ಷ ಡೆಲ್ಲಿಗೆ ಬರ್ತಕ್ಕಂಥ ರೂಪುರೇಷೆಗಳನ್ನ ಈಗಾಗಲೇ ಮಾಡ್ತಾ ಇದೀವಿ. ಇದು ಎಲ್ಲಾ ಸಂಘಟನೆಗಳು ಇವತ್ತು ನಾವು ಒಟ್ಟುಗೂಡಿ ಮುಂದಿನ ದೆಹಲಿ ಚಲೋ ಯಾವ್ದು ಈ ರೀತಿ ನಿರ್ಧಾರ ಮಾಡ್ಕೊಬೇಕು ಅನ್ನೋದು ಮಾಡ್ತಾ ಇದ್ವಿ. ಈಗೇನು ಬಂದಿರತಕ್ಕಂಥ 96,000 ವೆಹಿಕಲ್ ಅಲ್ಲಿ 1,20,00,000 ರೈತರು ಅಲ್ಲೇ ಇದ್ದಾರೆ. ಅವ್ರ ಜೊತೆಗಳಿಗೆ ಪ್ರತಿ ರಾಜ್ಯದಿಂದನೂ 5 ಲಕ್ಷ ರೈತರು ಅಲ್ಲಿಗೆ ಬರ್ಲಿಕ್ಕೆ ಎಲ್ಲ ಪ್ರಯತ್ನಗಳು ನಾವು ಮಾಡ್ಕೊತಾ ಇದೀವಿ. 6 ತಿಂಗಳು ಊಟದ ವ್ಯವಸ್ಥೆ ನಾವೆಲ್ಲ ರೆಡಿ ಪಡಿಸ್ಕೊಂಡು ಡೆಲ್ಲಿಗೆ ಬರ್ತೀವಿ. ನಿಮ್ಮ ಕೇಂದ್ರ ಸರ್ಕಾರನೋ ಅಥವಾ ರಾಜ್ಯ ಸರ್ಕಾರನೋ ರೈತರೋ ಕಾರ್ಮಿಕರೋ ದಲಿತರೋ ನೋಡೇ ಬಿಡೋಣ ಅಂತೇಳಿ ಇವತ್ತು ಸರ್ಕಾರಗಳಿಗೆ ನಾವು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರಿ. ನೀವು ಮುಂದಿನ ದಿನಗಳಲ್ಲಿ ಇದೇ ರೀತಿ ನಡ್ಕೊಳ್ಳೋದಾದ್ರೆ ಸರ್ಕಾರನ ನಾವು ರೈತರ ಕಾರ್ಮಿಕರ ದಲಿತರ ನೋಡೇ ಬಿಡ್ತೀವಿ. ಈಗ AICCTU ಪ್ರಭಾಕರ್ ಅವರು ಮಾತಾಡ್ತಾರೆ. ಇವತ್ತು ಏನು ಭಾರತ ದೇಶಾದ್ಯಂತ ಡೆಲ್ಲಿಯಲ್ಲಿ ರೈತರು ಸೇರಿ ಪ್ರತಿಭಟಿಸ್ತಾ ಇದ್ದಾರೆ. ಇವತ್ತು 8 ದಿವಸಗಳಿಂದ ಸತತವಾಗಿ ಕೊರೆ ಚಳಿ ಮಳೆಯಲ್ಲಿ ಡೆಲ್ಲಿ ಒಳಗಡೆ ಬೀಳದೆ ಹೊರಗಡೆ ಗಡಿ ಭಾಗಗಳಲ್ಲಿ ಡೆಲ್ಲಿ ಗಡಿ ಭಾಗದಲ್ಲಿ ನಿಂತು ಹೋರಾಟಗಳು ನಂಬಿಕೊಂಡು ಇವತ್ತು 2 ಬಾರಿ ಸಂಸದರು ಕರೆದು ಮಾತಾಡಿದ್ರು ಯಾವುದೇ ಫಲ ನೀಡಿಲ್ಲ. ನಾವು ಏನು ಕೇಳ್ತಾ ಇದ್ರೆ ಬೇಡಿಕೆಗಳು ರೈತರು 3 ಕಾಯ್ದೆಗಳನ್ನು ವಾಪಸ್ ಪಡಿಬೇಕು, ವಿದ್ಯುತ್ ದರವನ್ನು ವಾಪಸ್ ಪಡಿಬೇಕಂತ ಹೇಳಿ ಕೇಳ್ತಾ ಇದ್ದಾರೆ. ಅದಕ್ಕೆ ಯಾವುದೇ ಒಂದು ಇದುವರೆಗೂ ಅವರು ಯಾವುದೋ ಒಂದು ಇದು ಕೊಟ್ಟಿಲ್ಲ, ಆಶ್ವಾಸನೆ ಕೊಟ್ಟಿಲ್ಲ.
ಈ ಒಂದು ಮತ್ತೆ ಒಂದು ಇವರು ಇದೇ ರೀತಿ ಮುಂದುವರಿತಾ ಹೋದ್ರೆ ಈ ಚಳುವಳಿ ಇನ್ನೂ ತುಂಬಾ ಉಗ್ರವಾಗಿ ಒಂದು ಚಳುವಳಿ ನಡೆಸಬೇಕಾದ ಒಂದು ಪರಿಸ್ಥಿತಿ ಬರುತ್ತೆ. ಇದೇನು ನಾವು ಸಾಂಕೇತಿಕವಾಗಿ ತಾಲೂಕು ಹತ್ರ ರೋಡ್ ರಾತ್ರಿಯನ್ನು ಮಾಡ್ತಾ ಇದೀವಿ ಹೊರತು ಹಳ್ಳಿನಲ್ಲೂ ಪಂಚಾಯತಿಗಳಲ್ಲೂ ಇನ್ನು ಮುಂದೆ, ಯಾಕಂದ್ರೆ ಚುನಾವಣೆ ಬರ್ತಾ ಇದೆ, ಈ ಚುನಾವಣೆನ ಬಹಿಷ್ಕಾರ ಮಾಡೋ ಒಂದು ಪರಿಸ್ಥಿತಿಗೆ ತಲುಪ್ತಾ ಇದೆ. ಚುನಾವಣೆ ಬಹಿಷ್ಕಾರ ಆದ್ರೆ ಈಗ ಏನಾಗುತ್ತೆ ಅಂತ ಹೇಳಿ ದೇಶ ಅಂತೇಳಿ ನೀವು ಎಚ್ಚರಿಕೆಯಿಂದ ನೋಡಬೇಕು. ಕೇಂದ್ರ ಸರ್ಕಾರ ಆಗಿರ್ಲಿ, ಈ ರಾಜ್ಯ ಸರ್ಕಾರ ಆಗಿರ್ಲಿ, ಇದನ್ನ ಗಮನದಲ್ಲಿ ಇಟ್ಕೊಂಡು ಈ ರೈತರ ಬೇಡಿಕೆ ಏನು ನ್ಯಾಯಯುತವಾದ ಬೇಡಿಕೆ ಏನಿದೆಯೋ ಅದನ್ನು ಈಡೇರಿಸಬೇಕು ಕೂಡಲೇ ಅಂತ ಹೇಳಿ ಈ ಒಂದು ಮೂಲಕ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀವಿ. ನಡೀರಪ್ಪ ಅಲ್ಲಿಗೆ ನಡೀರ ರೈತ ವಿರೋಧಿ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ರಾಜ್ಯದ ಕೃಷಿ ಸಚಿವ ಕೆ.ಸಿ. ಪಾಟೀಲ್ಗೆ ಹೇಳಿ ಧಿಕ್ಕಾರ, ಹೇಳಿ ಧಿಕ್ಕಾರ, ರೈತರನ್ನು ಏಣಿಗಳಲ್ಲಿರುವ ಕೆ.ಸಿ. ಪಾಟೀಲ್ಗೆ ಹೇಳಿ ಧಿಕ್ಕಾರ, ರೈತ ವಿರೋಧಿ ಕೆ.ಸಿ. ಪಾಟೀಲ್ಗೆ ಹೇಳಿ ಧಿಕ್ಕಾರ, ದಿಲ್ಲಿಯಲ್ಲಿ ದಿಗ್ಬಂಧ ಮಾಡಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಕೈಯೊತ್ತಕ್ಕಾಗಿ ಹೋರಾಟ, ಕೈಯಲ್ಲಿಯವರೆಗೂ ಹೋರಾಟ, ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ಸತ್ತ ಮಲಗಿರುವ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಇದಕ್ಕೊಂದು ಕಾನೂನು ಜಾರಿ ಮಾಡುವ ಯೋಗ್ಯ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ಅಯ್ಯಯ್ಯೋ ಸತ್ತ ಮಲಗಿರೋ ರಾಜ್ಯ ಮತ್ತು ಸರ್ಕಾರಕ್ಕೆ ಚೀಚಿ, ಸಚಿವ ಕೆ.ಸಿ. ಪಾಟೀಲ್ಗೆ ಚೀಚಿ, ರೈತರನ್ನು ಏಣಿಗಳಲ್ಲಿರುವ ಅಯೋಗ್ಯ ಮಂತ್ರಿಗೆ ಹೇಳಿ ಧಿಕ್ಕಾರ, ದುಡ್ಡಿಗಾಗಿ ಮಾರಾಟ ಆಗಿರೋ ಮಂತ್ರಿಗೆ ಹೇಳಿ ಧಿಕ್ಕಾರ, ಯಡಿಯೂರಪ್ಪನ ಹೆಚ್ಚಿನ ಕಾಸಿಗೆ ಆಸೆ ಪಟ್ಟಿರುವ ಕೆ.ಸಿ. ಪಾಟೀಲ್ಗೆ ಹೇಳಿ ಧಿಕ್ಕಾರ, ರೈತರ ಟವಲ್ ಹಾಕೊಂಡು ರೈತರಿಗೆ ಮೋಸ ಮಾಡುವ ಕೆ.ಸಿ. ಪಾಟೀಲ್ಗೆ ಹೇಳಿ ಧಿಕ್ಕಾರ, ದಿಲ್ಲಿಯಲ್ಲಿ ರೈತರ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಅಯೋಗ್ಯ ಪೋರ್ಟಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಅಯ್ಯಯ್ಯೋ ಸತ್ತ ಮಲಗಿರುವ ಕೇಂದ್ರ ಸರ್ಕಾರಕ್ಕೆ ದ್ವಾರ ಗೋಚರ. ರೈತರ ವಿರೋಧಿ ಕೇಂದ್ರ ರಾಜ್ಯ ಸರ್ಕಾರ ಹೇಳಿ ಧಿಕ್ಕಾರ. ರೈತ ಕಾರ್ಮಿಕರ ಎಚ್ಚರಾಯವಾಗಲಿ, ರೈತ ಕಾರ್ಮಿಕರ ಎಚ್ಚರಾಯವಾಗಲಿ, ರೈತ
ಆಗ್ತಾಗಿಲ್ಲ, ಒಟ್ಟಿಗೆ ಇರಬೇಕು. ಗಾಡಿ ನಿಲ್ಸಿದೆ. ಮನೆ ಬರ್ತಾರೆ ತಹಸೀಲ್ದಾರ್ ಆಯ್ತು ಆಯ್ತು ಸ್ಟಾರ್ಟ್ ಆಯ್ತು ಆಗೋಯ್ತು. 11 ಗಂಟೆ ಸ್ಟಾರ್ಟ್ ಆಯಿತು, 12 ಗಂಟೆ ಮುಗ್ದಾಯ್ತು. 50 ಜನ. 5 ನಿಮಿಷ ಮಾಡಿದ್ರು, ಸೈಡಲ್ಲಿ ನಿಂತ್ಕೊಂಡು ಮಾತಾಡಿದ್ರು. ಒಂದು 5 ನಿಮಿಷ ಮಾಡಿದ್ರು. ಹಾಂ ಸಾಕು ಸರ್. 11:30 ಇಂದ 12 ಗಂಟೆ. ಅಖಿಲ ಭಾರತ ರೈತ ಸಂಘರ್ಷ ಸಮಿತಿ ಬಂಗಾರಪೇಟೆ ತಾಲೂಕು ಸಮಿತಿ ವತಿಯಿಂದ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಉದ್ದೇಶಿಸಿ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಇಲ್ಲಿ ರೈತರ ಒಂದು ದೌರ್ಜನ್ಯ ಮತ್ತು ಅವರ ಮೇಲೆ ಆಗಿರುವಂಥ ಕ್ರೀಡೆಗಳನ್ನು ಖಂಡಿಸಿ ಮಾಡಿದಂಥ ಒಂದು ಇಲ್ಲಿ ಚಲೋ ಅದರ ನಿಟ್ಟಿನಲ್ಲಿ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಬೇಡಿಕೆಗಳನ್ನು ಅಡಕರಿಸಿ ನಮಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಅದನ್ನು ನಾನು ತಾಲೂಕು ಆಡಳಿತದ ವತಿಯಿಂದ ಸ್ವೀಕರಿಸಿದ್ದೇನೆ ಮತ್ತು ಇದರ ಬಗ್ಗೆ ಸಕಾರಾತ್ಮಕವಾದ ಕ್ರಮಗಳಾಗಲಿ ಅಂತ ಆಶಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರದ ಮುಖಾಂತರ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಧನ್ಯವಾದಗಳು.